ಮನೇಲಿದ್ರೆ ನಾನು 2 days ಒನ್ಸ್ ಮಾಡ್ತೀನಿ. ಯಾಕಂದ್ರೆ ನಾನು ಜಿಮ್ಗೆ ಹೋಗೋದ್ರಿಂದ, ನಾನು ಯೋಗ ಎಲ್ಲ ಮಾಡೋದ್ರಿಂದ ಸ್ವೆಟ್ ಆಗ್ಬಿಡುತ್ತೆ ನನಗೆ. ಸೊ ಅದರಿಂದ ನಾನು ಒಂದು ಎವ್ರಿ 2 days ನಾನು ಮಾಡ್ಕೊತೀನಿ. ಈಗ ಮೇಕಪ್ ಮಾಡಿ ಮಾಡಿ ಪಾತ್ರಕ್ಕೆ ತಕ್ಕಂಗೆ ಗಂಟೆಗಟ್ಟಲೆ ಮೇಕಪ್ ಕ್ಯಾರಿ ಮಾಡಿ ಮಾಡಿ ಎಷ್ಟು ಇದಾಗುತ್ತೆ ಅಂತಂದ್ರೆ ಸ್ಕಿನ್ ಎಲ್ಲ ಡ್ಯಾಮೇಜ್ ಆಗಿರುತ್ತೆ. ಸೊ ಸ್ಕಿನ್ ಕೇರ್ ರೊಟೀನ್ ಬ್ಯೂಟಿ ಪಾರ್ಲರ್ಸ್ಗೆ ಹೆಚ್ಚಾಗಿ ಹೋಗ್ತಿರ್ತಾರೆ ಅಥವಾ ಹೋಮ್ ರೆಮಿಡೀಸ್ ಜಾಸ್ತಿ ಟ್ರೈ ಮಾಡ್ತಿರ್ತೀರಾ ಅಂತ? ನಾನು ಇವತ್ವರೆಗೂ ನಾನು ಮನೆಯದೇ ಎಲ್ಲ ಈ ಕಡಲೆ ಹಿಟ್ಟು, ಮೊಸರು ಇದು ನಿಮ್ಮೆಲ್ಲ ಮಾಡ್ಕೊತಿದ್ದೆ. ಈಗ ಫೆದರ್ ಟಚ್ಗೆ ಮೊನ್ನೆ ನನಗೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಅಂತ ಫೆದರ್ ಟಚ್ಗೆ ಹೋಗಿದ್ದೆ. ಅವರು ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ. ಅವ್ರ ಟ್ರೀಟ್ಮೆಂಟ್ ತುಂಬಾನೇ ಚೆನ್ನಾಗಿರುತ್ತೆ. ಈಗ ಈಗ ಒಂದು 3 months ಅಲ್ಲಿ ಫೆದರ್ ಟಚ್ಗೆ ಹೋಗಿ ಅಲ್ಲೊಂದು ಟ್ರೀಟ್ಮೆಂಟ್ ತಗೊಂಡೆ ನಾನು. ಯಾಕಂದ್ರೆ ಈಗ ನಾನು ತುಂಬಾ ಮೇಕಪ್ ಮಾಡಿ ಮಾಡಿ ಬಿಸಿಲಲ್ಲಿದ್ದು ವಯಸ್ಸಿಂದು ಇದಕ್ಕೂ ಒಂದ್ ಸ್ವಲ್ಪ ಪಿಗ್ಮೆಂಟೇಶನ್ ಎಲ್ಲ ಬಂದಿದೆ ಇವಾಗ. ಯಾಕಂದ್ರೆ ನಾವು ವಾರದಲ್ಲಿ ಒಂದ್ 2-3 ದಿನ ಆದ್ರೂ ಮುಖಕ್ಕೆ ಬಿಡು ಸಿಕ್ಬೇಕು. ನನ್ಗೆ ಬಿಡುವೇ ಇರಲ್ಲ. ಬೆಳಗ್ಗೆ 7 o'clock ಮೇಕಪ್ ಹಾಕಿದ್ರೆ ನಾನು ಮೇಕಪ್ ಒರ್ಸೋದೆ 10 ಗಂಟೆಗೆ, ರಾತ್ರಿ 7 ಗಂಟೆಗೆ ಮುಖಕ್ಕೆ ಮೇಕಪ್ ಹಾಕಿದ್ರೆ ಬಿಡುವೇ ಸಿಕ್ಕಲ್ಲ. ಹೋಗ್ಲಿ ನಾನು ನ್ಯಾಚುರಲ್ ಏನ್ ಮಾಡ್ಕೊಳಕ್ಕೂ ನನ್ ಮಗಳು ಹೇಳ್ತಿತ್ತಲ್ಲಮ್ಮ ಬ್ರೀದ್ ಮಾಡ್ಬೇಕು ಸ್ಕಿನ್ ಅಂತ. ನಂಗೆ ನನ್ನ ಸ್ವಂತ ಸ್ಕಿನ್ ಬ್ರೀದ್ ಮಾಡಕ್ಕೂ ನಂಗೆ ಟೈಮ್ ಇಲ್ಲ. ಸೊ ಅದಕ್ಕೆ ಈಗ ಏನ್ ಮಾಡ್ತೀನಿ, ಅಷ್ಟು ಸಮಯ ಇಲ್ಲ ಅಂತ ಫ್ರೀ ಇದ್ದಾಗ ಫೆದರ್ ಟಚ್ಗೆ ಹೋಗ್ತೀನಿ.